75 ಡೇಸ್ ಆರ್ಡ್ ಚಾಲೆಂಜ್ ದಿನ 3. ಇವತ್ತು ನಾನು ಡೇ ವರ್ಕೌಟು 2 ಸತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. 45 ಮಿನಿಟ್ಸು ಬೆಳಿಗ್ಗೆ ಅರ್ಧ ಸಾಯಂಕಾಲ ಅರ್ಧ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಒಂದೇ ಸಲ 1.5 ಗಂಟೆ ಅಂದರೆ ಭಾಳ ಹೆವಿ ಆಗುತ್ತೆ ಗುರು. ಹಂಗಾಗಿ ಟೈಮ್ ಇರುತ್ತಲ್ಲ, ಆರಾಮಾಗಿ 45 ಮಿನಿಟ್ಸ್ ಬೆಳಿಗ್ಗೆ 45 ಮಿನಿಟ್ಸ್ ಸಾಯಂಕಾಲ ಮಾಡಿದರೆ ಆಗುತ್ತೆ. ಮತ್ತು ಇವತ್ತು 6 ಇವಾಗ ಫಸ್ಟು ಚೆಕ್ ಮಾಡಬೇಕು ವಿಡಿಯೋ ಬಂದಾಯ್ತೋ ಹೆಂಗೋ ಅಂತಂದು. ಡೇ 2ದು ಇವಾಗ ಡೇ 3ನಲ್ಲಿದ್ದೀನಿ. ಡೇ 2 ವಿಡಿಯೋನ ಕರೆಕ್ಟಾಗಿ ಹಾಕಿದ್ದೀನಿ. ಕರೆಕ್ಟಾಗಿ ನೋಡಿರಿ, 19 ನಿಮಿಷ ಹೇಗೋ ಅಂತ ತೋರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ 6:20 ಆಗಿದೆ, ಅದಕ್ಕಾಗಿಯೇ 19 ನಿಮಿಷ ಹೇಗೋ ತೋರಿಸ್ತಿರೋದು. ಸೊ ಡೇ 1 ಡೇ 2 ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ನೋಡ್ಕೊಳ್ರಪ್ಪ. ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ ಒಂದು 75 ಡೇಸ್ ಆರ್ಟ್ ಚಾಲೆಂಜ್ ಅಂತಂದು. ಆ ಪ್ಲೇ ಲಿಸ್ಟ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿರಿ. ಎಲ್ಲ ವಿಡಿಯೋಗಳು ಅಲ್ಲಿ ಸಿಗ್ತವೆ, ನೋಡ್ಬೋದು. ಸೊ ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿರುವಂತೆ ಇವತ್ತು ಕೂಡ ಬಿಸಿ ನೀರನ್ನು ಕುಡಿಯುವ ಸಮಯ. ಅರ್ಧ ಲೀಟ್ರು. ಓಕೆ, ಫೈನಲಿ ಅರ್ಧ ಲೀಟ್ರ್ ನೀರನ್ನ ಕುಡಿದಿದ್ದಾಯಿತು. ಇವಾಗ ತೋಟಕ್ಕೆ ಹೋಗುವಂಥ ಸಮಯ, ವರ್ಕೌಟ್ ಮಾಡೋಕ್ಕೆ. ಡೇಸ್ ಆರ್ಟ್ ಚಾಲೆಂಜಿನ 3ನೇ ದಿನ ಇವತ್ತು. ಸೊ ಇವತ್ತು 2 ಸತಿ ವರ್ಕೌಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಸೊ ಒಂದೇ ಸಲ 1.5 ಗಂಟೆ ವರ್ಕೌಟು ಭಾಳ ಹೆವಿ ಆಗುತ್ತೆ ಗುರು. ಸೊ ಹಂಗಾಗಿ ಇವತ್ತಿಂದ ಬೆಳಿಗ್ಗೆ 45 ಮಿನಿಟ್ಸು, ಸಂಜೆ 45 ಮಿನಿಟ್ಸು. ಅಂದರೆ ವರ್ಕೌಟಲ್ಲಿ 45 ಮಿನಿಟ್ಸಲ್ಲಿ 45 ಮಿನಿಟ್ಸು ಇಂಡೋರ್ ವರ್ಕೌಟ್ ಮಾಡಿದ್ರೆ ನಡೆಯುತ್ತೆ. ಅಂದರೆ ಇವಾಗ ಯೋಗ ಪ್ರಾಣಾಯಾಮ ಆ ಥರದ್ದು ಮಾಡಿದರೆ ನಡೆಯುತ್ತೆ. ಇನ್ನು 45 ಮಿನಿಟ್ಸ್ ಮಾತ್ರ ಔಟ್ಡೋರ್ ಮಾಡಲೇಬೇಕಂತಿದೆ. ಅಂದರೆ ಇವಾಗ ವಾಕಿಂಗು, ರನ್ನಿಂಗು, ಜಾಗಿಂಗು, ಆಮೇಲೆ ಸೈಕಲ್ ಹೊಡೆಯೋದು, ಈ ಥರವೆಲ್ಲ ಮಾಡಬೇಕು. ಸೊ ನೋಡೋಣ, ನನ್ನ ಸೈಕಲ್ ಐತೆ, ಆದರೆ ಅದು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ನೋಡೋಣ, ರೆಡಿ ಆದರೆ ರೆಡಿ ಮಾಡ್ಕೊಂಡು ಸಂಜೆ ಇಲ್ಲಿಗೆ ತೋಟಕ್ಕೆ ಬರೋಷ್ಟೊತ್ತಿಗೆ ಅರ್ಧ ಗಂಟೆ ಬೇಕು. ಬಂದು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಇನ್ನೂ 45 ಮಿನಿಟ್ಸ್ ಮುಗಿಯುತ್ತೆ. ಒಟ್ಟಿನಲ್ಲಿ ಇವತ್ತಿನ ಡೇ ವರ್ಕೌಟು ಬೆಳಿಗ್ಗೆ 45 ಮಿನಿಟ್ಸ್ನ ಇವಾಗ ಶುರು ಮಾಡಬೇಕು. ಫಸ್ಟು ವಾಕಿಂಗಿಂದ ಶುರು ಮಾಡಬೇಕು. ಯಾಕೆಂತಂದರೆ ವಾಕಿಂಗ್ ಮಾಡೋದ್ರಿಂದ ಒಂಥರ ವಾರ್ಮಪ್ ಆಗುತ್ತೆ. ಫಸ್ಟು ಒಂದು 10 ನಿಮಿಷ ವಾಕಿಂಗು, ಆಮೇಲಿಂದ ವರ್ಕೌಟ್. ಇನ್ನೇನು 45 ನಿಮಿಷ ಅಷ್ಟೇ ಅಲ್ಲ, ಬೇಗ ಮುಗಿದೋಗುತ್ತೆ. ಸೊ 1.5 ಗಂಟೆ ವರ್ಕೌಟ್ ಆದರೆ ಭಾರಿ ಕಷ್ಟ ಗುರು. ಯಾಕೆಂದರೆ ಫುಲ್ಲು ಹೆವಿ ಆಗ್ಬಿಡುತ್ತೆ. ಬೆಳಗ್ಗೆ ಒಂದೇ ಸತಿ ಮಾಡಿ ಮಧ್ಯಾಹ್ನಕ್ಕೆ ಮಲ್ಕೊಳಂಗಾಗುತ್ತೆ. ಸೊ ಹಂಗಾಗಿ ಇವತ್ತು ಬೆಳಗ್ಗೆ 45 ಮಿನಿಟ್ಸ್ ವರ್ಕೌಟು ಇವಾಗ ಶುರು ಮಾಡಿದ್ದೀನಿ ವಾಕಿಂಗ್ ಮಾಡೋಕ್ಕೆ. 1 hour later. ಓಕೆ ಗೆಳೆಯರೆ, ಇವತ್ತಿನ ಡೇ ವರ್ಕೌಟು ಮುಗಿಸಿದೆ. ಸೊ ಬೇಸಿಕ್ ಎಕ್ಸಸೈಸಸ್ ಎಲ್ಲ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ತುಂಬ ಜನ ಕೇಳ್ತಿದ್ರಿ, ಬ್ರೋ ಬೇಸಿಕ್ ಎಕ್ಸಸೈಸಸ್ದು ವೀಡಿಯೋ ಮಾಡಿ ಬ್ರೋ. ಸೊ ನಾವು ವರ್ಕೌಟ್ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀವಿ. ಸೊ ಬೇಸಿಕ್ಕಾಗಿ ಏನೇನು ಮಾಡ್ಬೋದು ಅಂತ ಕೇಳಿದ್ರಿ. ಸೊ ಹಂಗಾಗಿ ಬೇಸಿಕ್ ಎಕ್ಸಸೈಸಸ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಆ ವೀಡಿಯೋನ ಇವತ್ತು ಸಂಜೆ ಹಾಕ್ತೀನಿ, ನೋಡ್ಬೋದು ಅಂತ ಹೇಳ್ತಾ. ಓಕೆ, ಇವಾಗ ಸ್ವಲ್ಪ ಮೆಡಿಟೇಷನ್ ಮಾಡುವ. ಬೆಳಗ್ಗಿನ ವೈಬ್ಸೇ ಬೇರೆ ನೋಡಿರಿ ಯಾವ ಥರ ಇದೆ ಅಂತಂದು ಬೆಳಗ್ಗಿನ ವ್ಯೂ. ಸೊ ಇವತ್ತು ಸೂರ್ಯಣ್ಣ ಬಂದ್ಬಿಟ್ಟವನೇ. ಸೂರ್ಯ ಯಾಕೋ ನಿನ್ನೆ ಇರಲಿಲ್ಲ. ಮಿಸ್ಟರ್ ಸೂರ್ಯ ಎಲ್ಲೋಗಿದ್ದಪ್ಪ ಅಂತ ಕೇಳಬೇಕಾಗಿತ್ತು. ಏಕೆಂದರೆ ನಿನ್ನೆ ಮಳೆ ವಾತಾವರಣ ಇತ್ತು, ಮೋಡ ಮುಚ್ಚಿದ ವಾತಾವರಣ. ನಿನ್ನೆ ವೀಡಿಯೋ ನೋಡಿದ್ದವ್ರಿಗೆ ಗೊತ್ತಾಗಿರುತ್ತೆ. ಸೊ ಇವತ್ತು ಒಂಥರ ಚೆನ್ನಾಗಿದೆ ಗುರು ವ್ಯೂ, ನೋಡ್ತಾ ಇರ್ಬೋದು. ಸೊ ಜಾಸ್ತಿ ಬಿಸಿಲು ಕೂಡ ಇಲ್ಲ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ವಿಟಮಿನ್ ಡಿ ಬೇಕಾ ನಿಮಗೆ? ಬೆಳಿಗ್ಗೆ ಬೇಗ ಬಂದು ಈ ಥರ ಎಳೆ ಬಿಸಿಲಲ್ಲಿ ನಿಂತ್ಕೊಳ್ರಿ, ಎಲ್ಲ ವಿಟಮಿನ್ನು ಪ್ರೋಟೀನು ಎಲ್ಲ ಬರ್ತವೆ ಅಂತ ಹೇಳ್ತಾ ಬನ್ನಿ. ಇವಾಗ ಫಸ್ಟು ಏನಾದ್ರು ತಿನ್ಬೇಕು ಗುರು, ಹೊಟ್ಟೆ ಫುಲ್ಲು ಹಸಿತಾ ಇದೆ ವರ್ಕೌಟ್ ಮಾಡಿ. ಇವತ್ತು ನಾನು ತಿಂದಿದ್ದು ಶೇಂಗಾ ಬೀಜ ಇದೆ. ನಮ್ಮ ಪ್ರೋಟೀನು ವಿಟಮಿನ್ನು ಎಲ್ಲದು ಇದೆ ಗುರು. ಸೊ ಇವತ್ತು ಶೇಂಗಾ ಬೀಜ ತಿಂತಾ ಇದ್ದೀನಿ. ಓಕೆ, ಇವಾಗ ನೀರು ಕುಡಿಯುವಂಥ ಸಮಯ. ಯಾಕೆಂದರೆ ಆಲ್ರೆಡಿ ಶೇಂಗಾ ಬೀಜ ತಿಂದಿದ್ದಾಯಿತು. ಓಕೆ, ಈಗ ಟೈಮು 9:54. ಇಷ್ಟ ತನಕ ಏನು ಮಾಡಿದೆ ಗುರು ಇಲ್ಲಿ ತೋಟದಲ್ಲಿ ಅಂತೀರಾ? ಒಂದು ರೀಲ್ಸ್ ಹಾಕಿದ್ದೀನಿ ನೋಡಿರಿ, ಒಂದು ರಿವರ್ದು. ಆ ರೀಲ್ಸ್ನ ಎಡಿಟ್ ಮಾಡಿ ಹಾಕಿ ಜಸ್ಟ್ ಇವಾಗೇನು ಅರ್ಧ ಲೀಟ್ರ್ ನೀರನ್ನ ಕುಡಿದು ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಬೇಕು. ಸೊ ಟೈಮ್ ಆಗ್ಬಿಟ್ಟೈತಿ ಇವತ್ತು. ಟೈಮ್ ಡೈಲಿ ಆಗುತ್ತೆ ಗುರು. ಎಡಿಟಿಂಗಿಗೆ ಕೂತ್ಕೊಂಡೆ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಡಿಟರ್ಸ್ಗಳಿಗೆ ಅರ್ಥ ಆಗುತ್ತದು ಎಷ್ಟು ಬೇಗ ಟೈಮ್ ಹೋಗುತ್ತೆ ಎಡಿಟ್ ಮಾಡ್ಕೊಂತ ಕೂತ್ಕೊಂಡ್ರೆ ಅಂತ. ಹತ್ತುವರೆಗೆ ನಮ್ಮ ಅಜ್ಜನ ಕರ್ಕೊಂಬಂದು ತೋಟಕ್ಕೆ ಬಿಟ್ಟೆ, ತೋಟದ ಹತ್ರಕ್ಕೆ ಬಿಟ್ಟೆ. ಸೊ ಬಿಟ್ಟು ಇವಾಗ ಸೀದಾ ಹೋಗೋದೆ. ಅಲ್ಲಪ್ಪ, ನೀನೇನು ಬೇರೆ ಗಿಲೇಜ್ಗೆ ಹೋಗ್ತೀಯೋ ಇಲ್ಲೋ? ಏನು ಬರೀ ಮನೆಗೂ ತೋಟಕ್ಕೂ ಬರೀ ಇದನ್ನೇ ತೋರಿಸ್ತೀಯಲ್ಲ. ಮನೆಗೆ ಹೋಗೋದು ತೋಟಕ್ಕೆ ಬರೋದು, ಮನೆಗೆ ಹೋಗೋದು ತೋಟಕ್ಕೆ ಬರೋದು ಅಂತೀರಾ?
ಸೊ ಸದ್ಯಕ್ಕೆ ಕಾಲೇಜ್ ರಜಾ ಐತೆ, ಹಂಗಾಗಿ ಕಾಲೇಜಿಗೆ ಹೋಗ್ತಿಲ್ಲ. ಸೊ ಕಾಲೇಜ್ ಯಾವಾಗ ಶುರು ಆಗುತ್ತೋ ಅವಾಗಿಂದ ಕಾಲೇಜ್ ವ್ಲಾಗ್ಸ್ನು ಮಾಡೋಣ. ಕಾಲೇಜ್ಗೆ ಹೋಗೋದು ಬರೋದು ಎಲ್ಲ ತೋರಿಸ್ತೀನಿ. ಸೊ ಅರ್ಧ ಹೊಸದುರ್ಗನೇ ಇರುತ್ತೆ ನಂದು ಹಂಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆದನ್ನೆಲ್ಲ ಟ್ರೈ ಮಾಡೋಣಂತೆ. ಸದ್ಯಕ್ಕೆ ನನ್ನ ಲೈಫ್ ಸ್ಟೈಲ್ ಹಿಂಗೆ ಇರೋದು, ಏನಿಲ್ಲ, ಬರೀ ಎದ್ದೇಳೋದು, ತೋಟಕ್ಕೆ ಹೋಗೋದು, ಮನೆ ಬರೋದು, ಮತ್ತು ಊಟ ಮಾಡೋದು, ಮಲ್ಕೊಳ್ಳೋದು, ಎದ್ದೇಳೋದು, ಓದ್ಕೊಳ್ಳೋದು, ಇದೇ ಸದ್ಯಕ್ಕೆ. ನೆಕ್ಸ್ಟು ಬೇರೆದೆಲ್ಲ ತೋರ್ಸೋಣ. ಇವಾಗ ಸದ್ಯಕ್ಕೆ ಅರ್ಧ ಲೀಟ್ರ್ ನೀರನ್ನ ಕುಡಿಯೋಣ. ಇಲ್ಲಿ ಇದನ್ನ ಕುಡಿದ್ರೆ ಅರ್ಧ ಲೀಟ್ರು ಆಗುತ್ತೆ, ಅಂದರೆ 2 ಲೀಟ್ರು ಕುಡ್ದಂಗೆ ಆಗುತ್ತೆ ಫೈನಲಿ. ಇದು ನನ್ನ ಇವತ್ತಿನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಫೋಟೋ. ಇದು ಡೇ 3 ದಿನ 3. ಸೊ ಇನ್ನು 11 ಗಂಟೆ ಗುರು ಆಲ್ರೆಡಿ. ಇವಾಗಿನೂ ಹೋಗಿ ಊಟ ಮಾಡಬೇಕು. ಶೇಂಗಾ ಬೀಜ ತಿಂದ್ರಂತೂ ಹೊಟ್ಟೆ ಸಿಗಲ್ಲ ಬೇಗ. ಸೊ ಹಂಗಾಗಿ ಶೇಂಗಾ ಬೀಜ ತಿನ್ನಂಗಿದ್ರೆ ನೀವು ಸ್ವಲ್ಪ ಬೇಗನೆ ತಿನ್ರಿ, ಇಲ್ಲ ಅಂದ್ರೆ ಹೊಟ್ಟೆನೇ ಹಸಿಯಲ್ಲ ಗುರು. ಬೆಳಗ್ಗೆ 8 ಗಂಟೆಗೆ ತಿಂದಿದ್ದು 11 ಗಂಟೆ ಆದ್ರೂ ಹೊಟ್ಟೆನೇ ಹಸಿಯಾಗಿಲ್ಲ. ಸೊ ಇವಾಗ ಹೋಗಿ ಊಟ ಮಾಡಬೇಕು. ಇದು ನನ್ನ ಇವತ್ತಿನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಫೋಟೋ. ತೆಕ್ಕಬೇಕಲ್ಲಪ್ಪ ಡೈಲಿ ಪ್ರೂಫ್ಗೆ, ಹಂಗಾಗಿ ಇವತ್ತು ಕೂಡ ತೆಕ್ಕಂತಿರೋದು. ಇದು ನನ್ನ ಬೆಳಗ್ಗಿನ ಡಯಟು. ಚಪಾತಿ, ಬೆಂಡೆಕಾಯಿ ಪಲ್ಯ, ಮುಳುಗಾಯಿ ಪಲ್ಯ ಅಂದರೆ ಬದನೆಕಾಯಿ ಪಲ್ಯ, ಮೊಸರು. ಸೊ ಇದು ನನ್ನ ಇವತ್ತಿನ ಬೆಳಗ್ಗೆ ಡಯಟು. ಬೆಳಗ್ಗೆ ಶೇಂಗಾ ಬೀಜ ತಿಂದಿದ್ದರಿಂದ ಸ್ವಲ್ಪ ಲೇಟ್ ಆಗಿದೆ. 11 ಕಾಲಿಗೆ ಊಟ ಮಾಡ್ತಿರೋದು ಬೆಳಗ್ಗೆದು. ಈ ಚಪಾತಿನ 11 ಕಾಲಿಗೆ ತಿಂದು ಆಮೇಲೆ ಸ್ವಲ್ಪ ಓದ್ಕೋಬೇಕು, ಅಂದರೆ ಬರ್ಕೋಬೇಕು. ಓಕೆ ಗೆಳೆಯರೇ, ಈಗ ಒಂದು ಹೊಸ ಬಾಟ್ಲು ತಗೊಂಡಿದ್ದಾಯಿತು. ನಮ್ಮ ಆಂಟಿಗೆ ಫೋನ್ ಮಾಡಿದ್ದೆ, ಹೊಸ ಬಾಟ್ಲು ತಂದೈತೆ. 1 ಲೀಟ್ರದು ಬಾಟ್ಲಿ. ಇದು ಎಷ್ಟಿರ್ಬೋದು ಇದರ ನಿಖರ ಬೆಲೆ? ಒಂದ್ಸತಿ ಕಮೆಂಟ್ ಹಾಕೋದೇನು ಬೇಡ, 60 ರೂಪಾಯಿ ಅಷ್ಟೇ. 60 ರೂಪಾಯಿ ಬಾಟ್ಲಿ ಗುರು. 1 ಲೀಟ್ರ್ ಬಾಟ್ಲಿ ತರಿಸಿದ್ದೀನಿ, ಏಕೆಂದರೆ ಆಗಲೆಲ್ಲ ಅರ್ಧ ಲೀಟ್ರ್ ಬಾಟ್ಲಿಗೆ ಅಳತೆ ಮಾಡೋಕ್ಕಾಗಲ್ಲ ಎಷ್ಟು ಅಂತಂದು. ಸೊ ಅದಕ್ಕಾಗಿಯೇ ಈ 1 ಲೀಟ್ರ್ ಬಾಟ್ಲಿ ಆದರೆ 4 ಸತಿ ಆರಾಮಾಗಿ ತೋರಿಸಿದ್ರೆ ಮುಗೀತು ಖಾಲಿ ಆದಾಗ. ಹಂಗಾಗಿ ಹೊಸ ಬಾಟ್ಲಿ ಹೆಂಗೈತೆ ಕಮೆಂಟ್ ಮಾಡ್ರಪ್ಪ. ಇವಾಗ ಬರ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಸೊ ಸಮಯ 1:15. ಸೊ ಇವಾಗ ಬರ್ಕೊಳ್ಳೋಕೆ ಶುರು ಮಾಡಬೇಕು. ಈ ಬರ್ಕೊಳ್ಳೋದು ಓದ್ಕೊಳ್ಳೋದು ಒಂದು ಮುಗಿದ್ರೆ ಅರ್ಧ ಟಾಸ್ಕ್ ಕಂಪ್ಲೀಟೆಡ್ ಆದಂಗೆ ಗುರು. ಯಾಕೆಂದರೆ ಇದೊಂದೇ ಜಾಸ್ತಿ ಟೈಮ್ ಹಿಡಿಯೋದು. ರಾತ್ರಿ ಹೊತ್ತಿನಾಗೆಲ್ಲ ಬರ್ಕೊಳ್ಳೋಕ್ಕೆ ಆಗಲ್ಲ ಗುರು, ಟೈಮ್ ಆಗ್ಬಿಡುತ್ತೆ. ಸೊ ಆದಷ್ಟು ಬೆಳಗ್ಗೆ ಹೊತ್ತಿನಾಗೆ ಬರ್ಕೊಳಕ್ಕೆ ಟ್ರೈ ಮಾಡಬೇಕಾಗಿತ್ತು. ಬೆಳಗ್ಗೆ ವರ್ಕೌಟ್ ಮುಗಿಸಿ ಎಡಿಟ್ ಮಾಡಿ ಅದು ಇದು ಆಗೋಷ್ಟೊತ್ತಿಗೆ ಆಲ್ರೆಡಿ 1:15 ಆಗ್ಬಿಡ್ತು ಗುರು. ಇವಾಗ ಬರ್ಕೊಂಡು ಇವಾಗ ನೆಕ್ಸ್ಟ್ ಟಾಸ್ಕಿನ ಕಡೆ ಗಮನ ವಹಿಸುವ. 3 ಲೀಟ್ರು ನೀರು ಫೈನಲಿ ಕಂಪ್ಲೀಟೆಡ್. ಇನ್ನು ಸಮಯ 3:15. ಇವಾಗ ಊಟಕ್ಕೆ ಕೊಡಕ್ಕೆ ಬಂದಿದ್ದೆ ತೋಟಕ್ಕೆ, ನೋಡ್ತಿರ್ಬೋದು ಇಲ್ಲಿ. ಸೊ ಬೆಕ್ಕು ವೈಟಿಂಗು ನಾ ಬಂದ ತಕ್ಷಣ ಬಂದ್ಬಿಡ್ತು. ಹಾಕೋದಕ್ಕೊಂದು ಸ್ವಲ್ಪ ಓಕೆ. ಬೆಕ್ಕಿಗೆ ಅನ್ನ ಸಾರು ಹಾಕಿದ್ಮೇಲೆ ಬೆಕ್ಕು ಕೂಡ ತಿಂತೈತೆ. ಇವತ್ತಿನ ಮಧ್ಯಾಹ್ನದ ಊಟ ಬಿಸಿಬೇಳೆ ಬಾತು. ಜಾಸ್ತಿ ತಿನ್ನೋಕ್ಕಾಗ್ತಿಲ್ಲ, ಯಾಕೆಂದರೆ ಬೆಳಿಗ್ಗೆ ಚಪಾತಿ ತಿಂದು ಅದು ಬೇರೆ ಲೇಟಾಗಿ ತಿಂದಿದ್ದು 11 ಗಂಟೆಗೆ. ಸೊ ಅದಕ್ಕಾಗಿಯೇ ಏನು ಗುರು ಇದು ಚಪಾತಿ ತಿಂದುಬಿಟ್ರೆ ನೀರು 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 ಅನ್ನೋಂಗಾಗುತ್ತೆ. ಸೊ 4 ಲೀಟ್ರು ಈಗ ಆಲ್ರೆಡಿ ಕುಡ್ದಂಗೆ ಆಗ್ಬಿಟ್ಟೈತೆ. ಸೊ ಫುಲ್ಲು ನೀರು ನೀರು ಅನ್ನೋಂಗೆ ಆಗ್ತೈತೆ. ಇವಾಗ ಮಧ್ಯಾಹ್ನ ಸ್ವಲ್ಪ ತಿನ್ನಬೇಕಲ್ಲ, ಅದಕ್ಕಾಗಿಯೇ ಬಿಸಿಬೇಳೆ ಬಾತ್ ತಿಂತಿದ್ದೀನಿ. ಸಂಜೆ 6 ಗಂಟೆಗೆ ಇನ್ನೇನು 1/4 ಗಂಟೆ ಐತೆ. 5:45. ವ್ಯೂ ಹೆಂಗೈತೆ ನೋಡ್ರಿ ನಮ್ಮ ತೋಟದ ರೋಡಲ್ಲಿ. ಸಂಜೆ ವ್ಯೂವೇ ಬೇರೆ ಗುರು, ಮಸ್ತಾಗಿದೆ ಮಾತ್ರ, ಬ್ಯೂಟಿಫುಲ್. ಸಂಜೆ ಸಂಜೆ ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ನೋಡ್ರಿ ವ್ಯೂ ಮಾತ್ರ ಮಸ್ತಾಗಿದೆ ಬಂದೆ. ಸಮಯ ಸರಿಯಾಗಿ 6 ಗಂಟೆ. ಈಗ ಮತ್ತೆ ಮಾಡ್ತಿದ್ಯಾ ಗುರು ಇಲ್ಲಿ ಅಂತೀರಾ? ಸೊ ಸಂಜೆ 6 ಗಂಟೆ ಗುರು, ಮತ್ತು ಬೆಳಗ್ಗೆ 6 ಗಂಟೆ ಅಲ್ಲ. ಸೊ ಸಂಜೆ 6 ಗಂಟೆ, ಯಾಕೆಂದರೆ ಬೆಳಿಗ್ಗೆ ಇವತ್ತು ಅರ್ಧ ವರ್ಕೌಟ್ ಅಷ್ಟೇ ಮಾಡಿದ್ದು. ಸೊ ಹಂಗಾಗಿ ಇವತ್ತಿನ ಇನ್ನರ್ಧ ವರ್ಕೌಟ್ ಇತ್ತಲ್ಲ ಗುರು, ಅದನ್ನು ಮಾಡೋದಕ್ಕೆ ನಾನು ಮತ್ತೆ ಬಂದೆ. ಸೊ ಇವಾಗೇನು ನಾನು ಸೈಕಲಲ್ಲಿ ಬರಬೇಕಂತಿದ್ದೆ ಗುರು, ಆದರೆ ಅದು ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ ಸೈಕಲ್ಲು. ಸೊ ಹಂಗಾಗಿ ಹಂಗೆ ಬೈಕಲ್ಲೇ ಬಂದು ಇವಾಗ ಇಲ್ಲಿ ಅಡ್ಡಾಡ್ತಿದ್ದೀನಿ. ಸೊ ಇವಾಗ ಇಲ್ಲಿ ಸ್ವಲ್ಪ ವಾಕಿಂಗು ಮತ್ತು ಬೇಸಿಕ್ ಎಕ್ಸಸೈಸಸ್ನ ಸ್ವಲ್ಪ ಮಾಡ್ಕೊಂಡು ಇನ್ನೇ 45 ಮಿನಿಟ್ಸಲ್ಲಿ ಸ್ವಲ್ಪ ಮಾಡಬೇಕು ಗುರು ಅಷ್ಟೇ. ಬೆಳಗ್ಗೆನೇ ಆಲ್ರೆಡಿ ನಾನು ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ. ಸೊ 45 ಮಿನಿಟ್ಸ್ಗಿಂತ ಜಾಸ್ತಿನೇ. ಸೊ ಆದರೂ ಮಾಡಲೇಬೇಕಲ್ಲ, ಮರಿಬಾರ್ದು. ಅದಕ್ಕಾಗಿಯೇ ಇವಾಗ ಇನ್ನೊಂದು ಸ್ವಲ್ಪ ಮಾಡಬೇಕು. ಅದಕ್ಕಾಗಿ ಇವಾಗ ಮತ್ತೆ ವಾಕಿಂಗ್ ಮಾಡ್ತಾಯಿದ್ದೀನಿ. ತುಂಬ ಜನ ಯಾರು ಕೇಳೋದು ಬಿಡತ್ಲಾಗೆ ಅಂತಂದು. ಸೊ 1.5 ಗಂಟೆ ವರ್ಕೌಟ್ ಮಾಡೋದನ್ನ ಅರ್ಧ ಗಂಟೆ ಮಾಡೋದೆಲ್ಲ ಮಾಡ್ತಿರ್ತಾರೆ. ಸೊ ಹಂಗೆ ಮಾಡಬೇಡ್ರಿ. ಸೊ ಯಾರು ಬಂದು ಕೇಳಲ್ಲ ಅಂತಲ್ಲ, ನಿಮಗೆ ನೀವೇ
ಜಡ್ಜು. ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂತಂದರೆ ಕರೆಕ್ಟಾಗಿ ನಿಯತ್ತಾಗಿ ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಅಷ್ಟೇ ಇವಾಗ ಇನ್ನರ್ಧ ವರ್ಕೌಟ್ ಇತ್ತಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ಜಸ್ಟ್ ಇವಾಗಿನೂ ಬೇಸಿಕ್ ಎಕ್ಸಸೈಸ್ನ ಏನೇನು ಮಾಡಬೇಕಂತ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ವೀಡಿಯೋನ ನೋಡಿರಿ, ಲೈಕ್ ಮಾಡಿರಿ. ನಿಮಗೆ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ವೀಡಿಯೋ ಅಂತ ಕಮೆಂಟ್ ಹಾಕ್ರಿ. ಯಾಕೆಂದರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತೀವಿ, ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೆಳೆಯರೆ, ಜಸ್ಟ್ ಬರ್ಕೊಂಡಿದ್ದಾಯಿತು. 4 ಲೀಟ್ರ್ ನೀರನ್ನು ಕುಡ್ದಿದ್ದೀನಿ ಇವತ್ತು. ಸೊ 4 ಲೀಟ್ರಿಗಿಂತ ಜಾಸ್ತಿನೇ ಕುಡ್ದಿದ್ದೀನಿ. ಸೊ ಇವತ್ತಿನ ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಆದಂಗೆ. ಇನ್ನೇನು ರಾತ್ರಿ ಊಟ ಮುದ್ದೆ ಮಾಡಿದರೆ ಮುದ್ದೆ ಊಟ ಮಾಡಿ ಇವತ್ತಿನ ಡೇನ ಮುಗಿಸೋದೆಯ. ಓಕೆ ಸ್ನೇಹಿತರೆ, ಇವಾಗ 9:30. ಇವಾಗ ಟೈಮು 9:30. ಸೊ ಬೇಗ ಮಲ್ಕೊಳ್ಬೇಕು. ಏನಂತಂದರೆ ಇವಾಗ ನೀವಾದರೂ ಅಷ್ಟೇ ವರ್ಕೌಟ್ ಮಾಡಿದ್ರಿ ಅಂದರೆ ನಿದ್ದೆ ಮಾತ್ರ ಎಳಿತಾ ಇರುತ್ತೆ. ಸೊ ನಿದ್ದೆ ಮಾತ್ರ ಈ 3 ದಿವಸದಿಂದ ಭಾಳ ನಿದ್ದೆ ಗುರು. ಸೊ ಹಂಗಾಗಿ ಇವತ್ತು ಕೂಡ ಅಷ್ಟೇ ಬೇಗ ಮಲಗಬೇಕು. ಹಂಗಾಗಿ ಇವಾಗ ಜಸ್ಟ್ ಒಂದು 10 ಗಂಟೆ ಅಷ್ಟೊತ್ತಿಗೆ ಬೇಗ ಬೇಗ ಎಡಿಟಿಂಗ್ ಮುಗಿಸಿ ಫಸ್ಟ್ ಮಲಗಬೇಕು. ಎಡಿಟರ್ಸ್ಗಷ್ಟೇ ಎಡಿಟರ್ಸ್ಗೆ ಗೊತ್ತು ಗುರು. ಯಾರು ಆಗಲಿ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರ್ಯಾರಿಗೆ ಎಡಿಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತು. ಏನು 5 ನಿಮಿಷಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಸ್ವಲ್ಪ ಜನ. ಎಡಿಟಿಂಗ್ ಅಷ್ಟು ಈಸಿ ಅಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ಇವತ್ತು ಕೂಡ ಎಡಿಟ್ ಮಾಡಿ ಸೊ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದು ಅಪ್ಲೋಡ್ ಮಾಡಿದರೆ ಆಗುತ್ತೆ. ಸೊ ಫಸ್ಟ್ ನಿದ್ದೆ ಇಂಪಾರ್ಟೆಂಟ್ ಗುರು. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೇಕಂತ ನಾನೇ ನನ್ನ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಲ್ಲ ಅಂದರೆ ಹೆಂಗೆ. ಸೊ ಹಂಗಾಗಿ ಫಸ್ಟು ಮಲ್ಕೋಬೇಕು. ಇವಾಗ ಆಲ್ರೆಡಿ 9:30. ಸೊ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಪಟ ನಂಗೆ ಎಡಿಟ್ ಮಾಡಿ ಆಲ್ರೆಡಿ ಅರ್ಧ ಎಡಿಟಿಂಗ್ ಮುಗ್ತಿದ್ದೀನಿ, ಇನ್ನು ಅರ್ಧ ಮಾಡಿ ಅದಾದಮೇಲೆ ಮಲ್ಕೊಳ್ಳೋದು ಒಂದು ಬಾಕಿ ಐತೆ. ಸೊ ಆಲ್ರೆಡಿ ನಿದ್ದೆ ಬರ್ತೈತೆ. ಇತ್ತೀಚೆಗಂತೂ ಭಾಳ ನಿದ್ದೆ ಬರ್ತೈತೆ ಗುರು. ಮೊದಲು ಅಷ್ಟಕ್ಕೆ ನಿದ್ದೆ ಬರ್ತಿರ್ಲಿಲ್ಲ, ಇವಾಗಂತೂ ಫುಲ್ 9 ಗಂಟೆ ಆಗೋ ಥರ ನಿದ್ದೆ. ಸೊ ಹಂಗಾಗಿ ನೀವು ಕೂಡ ಅಷ್ಟೇ ಬೇಗ ಎದ್ದೇಳಿ, ಬೇಗ ಮಕ್ಕಳಿ. ಓಕೆ ಸ್ನೇಹಿತರೆ, ಇದಾಗಿತ್ತು ನನ್ನ ದಿನ 3. ಸೊ 75 ಹಾರ್ಡ್ ಚಾಲೆಂಜಿನ ದಿನ 3 ಕಂಪ್ಲೀಟ್ ಮಾಡಿದ್ದೀನಿ. 3 ದಿವಸ ಈ ಒಂದು ಎಲ್ಲ ಟಾಸ್ಕ್ಗಳನ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನೀರು ಕುಡಿಯೋದು, ಎಕ್ಸಸೈಸ್ ಮಾಡೋದು, ಓದೋದು, ಬರೆಯೋದು ಎಲ್ಲ ಮಾಡಿದ್ದೀನಿ ಗುರು. ಸೊ 3 ದಿವಸ ಆಯಿತು. ಇನ್ನೂ 72 ದಿವಸ ಐತೆ. ನೋಡೋಣ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಇನ್ನೂ ಬೆಟರಾಗಿ ಮಾಡೋಣ ವೀಡಿಯೋಗಳನ್ನ. ಸೊ ಇತ್ತೀಚೆಗೆ ಯಾಕೆ ಗುರು CGK ಚಾನಲ್ನ ನಿಲ್ಲಿಸಿದ್ಯಾ ಅಂತೀರಾ. ಸೊ ತುಂಬ ಜನ ಕೇಳ್ತಿದ್ದೀರಾ, ಗುರು ಗೇಮಿಂಗ್ ವೀಡಿಯೋಸ್ ಯಾಕೆ ಗುರು ನಿಲ್ಲಿಸಿದ್ಯಾ, ಮಾಡು ಅಂತಂದು. ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ, ಅದರಿಂದ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ವೀಡಿಯೋ ಬರ್ತವೆ ಕಮ್ಮಿಂಗ್ ಸೂನ್, ಇಷ್ಟೇ ಹೇಳೋದು. ನಾನು ಇನ್ನೇನು ಹೇಳೋಕ್ಕೋಗಲ್ಲ. ಆ ವಿಡಿಯೋ ಬಂದಮೇಲೆ ನೀವೇ ನೋಡಂತೀರಿ. ಕಮ್ಮಿಂಗ್ ಸೂನ್ CGK ಚಾನಲಲ್ಲಿ ವೀಡಿಯೋಸ್ ಕಮ್ಮಿಂಗ್ ಸೂನ್. ಓಕೆನಾ. ಎಲ್ಲರಿಗೂ ಟಾಟಾ, ಬಾಯ್. ಸಿಗೋಣ ನೆಕ್ಸ್ಟ್ ಡೇ 4 ವೀಡಿಯೋದಲ್ಲಿ ಅಂತ ಹೇಳ್ತಾ. ಓಕೆ ಫ್ರೆಂಡ್ಸ್, ಸ್ಟೇ ಟ್ಯೂನ್ಡ್ ಆಗಿರಿ. ಡೈಲಿ ವೀಡಿಯೋಸ್ ಬೆಳಗ್ಗೆ 6 ಗಂಟೆಗೆ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಇಟ್ಕೊಂಡಿಲ್ಲ ಅಂದರೆ ದಯವಿಟ್ಟು ಆಲ್ ಅಂತ ಇಟ್ಕೊಳ್ರಿ. ತುಂಬ ಜನ ಗಂಟೆ ಬಟನ್ ಒತ್ತೇ ಇರೋಲ್ಲ. ಸೊ ಹಾಗಾಗಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಹಾಕೋ ವೀಡಿಯೋಸು ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಮಾಡಿದೆ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನೇ ಥರ ಎಲ್ಲರೂ ಹೇಳೋದು, ನಾನು ಅದನ್ನ ಹೇಳಬೇಕು. ಓಕೆ ಬಾಯ್.